ಬೆಂಗಳೂರಿನಲ್ಲಿ SC/ST ನಾಯಕರ ಡಿನ್ನರ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. ಕೇವಲ ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತ್ರ ಚರ್ಚೆಯಾಗುತ್ತೆ. ಅನಗತ್ಯವಾಗಿ ಇದರ ಬಗ್ಗೆ ಚರ್ಚೆ ಬೇಡ ಅಂತ HC ಮಹದೇವಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಊಟಕ್ಕೆ ಎಲ್ಲರೂ ಸೇರೋಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ. DCM DK ಶಿವಕುಮಾರ್ ಅವರನ್ನು ಹೊರಗಿಟ್ಟು ಸಭೆ ಮಾಡಿದಂತಹ ಆರೋಪ, ಅದು ಹೇಗೆ ಹೊರಗಿಟ್ಟು ಸಭೆ ಮಾಡ್ತಾರೆ? DKಶಿ ಪಕ್ಷದ ಅಧ್ಯಕ್ಷರು, ಅದು ಹೇಗೆ ಅವರು ವೀಕ್ ಆಗ್ತಾರೆ ಅಂತ ಸಚಿವ ಮಹದೇವಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲ, ಪರಮೇಶ್ವರು ನನಗೆ ಎಲ್ಲ ನಮ್ಮ ಲೀಡರ್ ಎಲ್ಲ ಕೂತು ಚರ್ಚೆ ಮಾಡಿ ನಮ್ಮ ಸಮುದಾಯಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ರು, ಬೇರೆ ಏನೇನಿಲ್ಲ. ಅಲ್ಲ, ಅವರು ಎಲ್ಲ ಸೇರಿದ್ರು ಚರ್ಚೆ ಮಾಡ್ಬೇಕಲ್ಲ. ಇಲ್ಲ, ಅವರು ಡಿನ್ನರ್ ಪಾರ್ಟಿ ಇಲ್ರಿ, ಅದು ಕಮ್ಯುನಿಟಿ ಇಶ್ಯೂಸ್ ನ ಚರ್ಚೆ ಮಾಡೋದಕ್ಕೆ. ದಲಿತರು ಸಭೆ ಸೇರ್ತಾರೆ ಅಂದ್ರೆ ಎಲ್ಲಾ ಕಷ್ಟಗಳೆಲ್ಲ ಚರ್ಚೆ ಆಗ್ತಲ್ವಾ? ಜಸ್ಟ್ ಲೈಕ್ ದಟ್ ಅದ್ರ ಕ್ಯಾಬಿನೆಟ್ ಊಟಕ್ಕೆ ಸೇರೋಣ ಅಂತ ಬಿಟ್ರೆ ಏನು ಇಲ್ಲ. ಯಾಕೆ ಇಷ್ಟೊಂದು ವ್ಯಾಖ್ಯಾನ? ಅವ್ರು ಯಾಕೆ ವೀಕ್ ಆಗ್ತಾರೆ? ಈಸ್ ಅವರ್ ಪಾರ್ಟಿ ಪ್ರೆಸಿಡೆಂಟ್. ಪಾರ್ಟಿ ಸ್ಟ್ರೆಂಥನ್ ಮಾಡೋ ತೀರ್ಮಾನ ಆದ್ರೆ DK ಅವ್ರು ಸ್ಟ್ರೆಂಥನ್ ಆಗಲ್ಲ. ವೈ ಯು ವಿಲ್ ಬಿ ವೀಕನ್? ಹೂ ವಿಲ್ ಬಿ ವೀಕನ್? ಸುಮ್ನೆ ಯಾಕತ್ರ ಆಟ್ರಿಬ್ಯೂಟ್ ಮಾಡ್ತೀರಿ? ಆತರ ಅಜೆಂಡನೇ ಇರ್ಲಿಲ್ವಲ್ಲ. ಪಕ್ಷದ ಅಧ್ಯಕ್ಷ ಹೊರಗಿಟ್ಟು ಬಿಟ್ಟು ಪಕ್ಷ ಸಂಘಟನೆ ಮಾಡೋದು ಎಲ್ಲಿ ಅಜೆಂಡಾ ಕಾಪಿ ಇದೆ ನಿಮ್ಮ ಹತ್ರ? ಯು ಹ್ಯಾವ್ ಕಾಪಿ ಆಫ್ ದಟ್ ಅಜೆಂಡಾ?